ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ತೋರ್ಸತ್ತೀನಿ ನಾನಂದ್ರೆ, ಪೇರುಕಾಯಿಬಿಟ್ಟ ನೋಡ್ರಿ. ನಮ್ಮಲ್ಲೇ ಇಲ್ಲೊಂದು ಗಿಡ ಇತ್ತು, ದೊಡ್ಡದಾಗಿಬಿಟ್ಟೈತಿ. ಇದು ಪುಟ್ಟದಾಗಿ ಇಟೀಟ ಪೇರುಕಾಯಿಬಿಟ್ಟವು. ಇಲ್ಲೊಂದಿಷ್ಟ ಆಗಿಬಿಟ್ಟವು. ಈ ಥರ ಅದಾವ ನೋಡ್ರಿ. ಇದು ಫಸ್ಟ್ ಟೈಮ್ ಈ ಗಿಡಕ್ಕಾಗಿದ್ದ. ಚಂದದಲ್ಲ. ಇಲ್ಲೊಂದು ಸ್ವಲ್ಪ ಅಮೃತ ಬಳ್ಳಿ ಹಚ್ಚಿದ್ವಿ, ಅದು ಈಗ ಚೆನ್ನಾಗಿ ಬಂದೈತಿ. ಸಾವತ್ರಿ ಹೂವಿನ ಗಿಡ ಎಲ್ಲ ಹಚ್ಚೀನಿ, ಅಂದರೆ ಏನೈತಿ ಅದು ಆಗತ್ತಿಲ್ಲ, ಯಾಕೋ ಹೂನ ಬಿಡತ್ತಿಲ್ಲ. ಅದು ಬೆಳಗ್ಗೆ ಎದ್ದ ತಕ್ಷಣ ಜಳಕ ಒಂದು ಮುಗಿಸಿ ಭಗವದ್ಗೀತೆನ ಓದ್ಬಿಡ್ತೇನೆ ನಾನು. ಯೋಗ ಎಲ್ಲ ಮಾಡ್ಕೊಂಡು ಈ ಥರ ಪೂಜೆ ಅದು ಮಾಡ್ಕೊಂಡು ಇಲ್ಲಿ ಇಟ್ಕೊಂಡೆಲ್ಲ ಮೊನ್ನೆ ತೋರಿಸಿದ್ದೀನಿ. ಅದೇ ಇದು ನಮ್ಮಲ್ಲಿ ಇವತ್ತು ಜೋಳದ ರೊಟ್ಟಿ ಮಾಡತ್ತಾರ ನೋಡ್ರಿ. ಯಾವ ಥರ ಬಡಿಯತ್ತಾರ, ಪಟ ಪಟ ಬಡಿತಾರೆ ಇವ್ರ. ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಸ್ಪೆಷಲಿ ಅಂದ್ರೆ ಜೋಳದ ರೊಟ್ಟಿ, ಹಸಿ ಮೆಣಸಿನ್ಕಾಯಿ ಖಾರ ಅಂತ ಹೇಳ್ಬೋದು. ಅದೊಂದು ಇದ್ದು ಬಿಟ್ರೆ ಮುಗೀತು ನಮ್ಮ ಊಟ. ಬೆಳಗ್ಗೆ ₹5 ಇವರು ಇಷ್ಟೊಂದು ಮಾಡಿಬಿಡ್ತಾರೆ ರೊಟ್ಟಿನ. ಚೆನ್ನಾಗಿದೆಯಲ್ಲ ತಟ್ಟೋದ. ಇವಾಗ ಇವ್ರು ರೊಟ್ಟಿ ಎಲ್ಲ ಮಾಡಿ ತೆಗ್ದಾರು. ನಾನಿಲ್ಲಿ ಒಂದು ಬೇರೆ ತವ ಇಟ್ಕೊಂಡನಿ, ರೊಟ್ಟಿ ತವ ಅಲ್ಲಿದ. ಇದು ಬೇರೆ ಇದೆ, ಸ್ವಲ್ಪ ಚಟ್ನಿ ಮಾಡೋ ಸಲುವಾಗಿ ಅಂತ ಹೇಳಿ ತೊಗೊಂಡಿದ್ದು ನಾನು. ಅದಕ್ಕೊಂಚೂರು ಎಣ್ಣೆ ಹಾಕೀನಿ, ಒಂದು ಸ್ಪೂನ್ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಎಲ್ಲ ಚಟಪಟ ಅನ್ನಬೇಕು, ಅದಾಗೈತಿ. ಈಗ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕೋತೀನಿ. ಒಂದು 6 ಮೆಣಸಿನ್ಕಾಯಿನ ತೊಗೊಂಡಿನಿ ನಾನಿಲ್ಲಿ. ಅದು ಈ ಥರ ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು, ಮೆತ್ತಗಾಗಬೇಕಿದೆ. ಅದು ಹಂಗೆ ಹುರಿಯುವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. 5-6 ಎಸಳು ಬೆಳ್ಳುಳ್ಳಿ ತೊಗೊಂಡೀನಿ. ಒಂದು ಅರ್ಧ ಉಳ್ಳಾಗಡ್ಡಿ ತೊಗೊಂಡೆ ನಾನು. ಈರುಳ್ಳಿನ ಒಂದು ಅರ್ಧ ಬೌಲ್, ಒಂದು ಅರ್ಧ ಕಿತ್ತು ಶೇಂಗಾ ತೊಗೊಂಡೀನಿ. ಕಡಲೆ ಬೀಜ ಅಂತಿರಲ್ಲ, ಅದು ತೊಗೊಂಡೀನಿ. ಅದನ್ನು ಈ ಥರ ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡೇನೈತಿ ಇದನ್ನು ತವಾಗೆಲ್ಲ ಜಡ್ಕೊಂಡ್ಬಿಡ್ಬೇಕು. ಇದೊಂದು ಥರ ಸೂಪರ್ ಟೇಸ್ಟಿಯಾಗಿರ್ತೈತಿ. ನಾನು ರೊಟ್ಟಿ ಜೊತೆ ಮಾಡ್ಕೊಂಡಿದ್ದ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದ್ದ ಜೋಳದ ರೊಟ್ಟಿ ಖಾರದ ಚಟ್ನಿ ಅಂದ್ರೆ ಬೆಳ್ಳುಳ್ಳಿ ಖಾರದ ಚಟ್ನಿ. ಈಗ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ನಾನು ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತೀನಿ. ಇದು ಇವಾಗ ಈ ಥರ ಹುರ್ಕೊಂಡೈತಿ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ. ಹಾಕ್ಕೊಂಡು ಏನೈತಿ ಈ ಥರ ಆಡಿಸ್ಕೋಬೇಕು. ಇದನ್ನು ನೋಡಿರಿ, ಒಂದು 2 ನಿಮಿಷ ಈ ಥರ ಮುಚ್ಕೊಂಡು ಇಟ್ಕೋಬೇಕು. ಇದನ್ನು ಗ್ಯಾಸ್ ಎಲ್ಲ ಬಂದ ಇರ್ತೈತಿ, ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ಬೇಕು. ನಾನು ಗ್ಯಾಸ್ ಆಫ್ ಮಾಡೀನಿ. ಒಂದು 5 ನಿಮಿಷ ಇದನ್ನು ಮುಚ್ಚಿಟ್ಟನು. ಇವಾಗ ಏನೈತಿ ಇದನ್ನು ಮುಚ್ಚಳ ತಕ್ಕೊಂಡ್ಬಿಡೋಣ. ವಾವ್, ಈ ಥರ ಆಗೈತಿ ನೋಡ್ರಿ. ನಾನಿಲ್ಲಿ ಒಂದು ಕಲ್ಲು ತೊಗೊಂಡನಿ, ಅದನ್ನ ಈ ಥರ ಕುಟ್ಕೊತೀನಿ. ನನ್ನ ತಮ್ಯಾಗನ ಕುಟ್ಕೋತೀನಿ. ಈ ಥರ ಜಜ್ಕೊಂಡ್ಬಿಡ್ಬೇಕು. ಎಲ್ಲ ಮುಚ್ಚಿಟ್ಟಿರ್ತೀನಲ್ಲ, ಆವಾಗ ಹಣ್ಣು ಆಗಿಬಿಟ್ಟಿರ್ತೈತಿ. ಇದು ಮೆಣಸಿನ್ಕಾಯಿ ಎಲ್ಲ ಮೆತ್ತಗಾಗಿಬಿಟ್ಟಿರ್ತೈತಿ. ಒಂದು ಸ್ವಲ್ಪ ಹಿಂಗೆ ಈ ಥರ ಕುಟ್ಕೊಂಡ್ಬಿಟ್ರೆ ಆಗಿಬಿಡ್ತೈತಿ. ಇದು ಇವಾಗ ಆಗೈತಿ ನೋಡ್ರಿ. ಇದೊಂದು ಶೇಂಗಾ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಗೈತಿ. ಇದು ಇವಾಗ ಆಗೈತಿ, ಈ ಥರ ಬಂದೈತಿ. ನಾವು ಕಲ್ಲಲ್ಲಿ ಮತ್ತು ಮಿಕ್ಸರಲ್ಲಿ ಜಜ್ಜಿಲಲ್ಲ, ಅದಕ್ಕೆ ಸಣ್ಣ ಆಗಂಗಿಲ್ಲ. ಇದು ತಮ್ಯಾಗ ಜಜ್ಜಿರೋದ್ರಿಂದ ಈ ಥರನ ಬರ್ತೈತಿ ಚಟ್ನಿ. ಇದು ಒಂದು ಚೆನ್ನಾಗಿ ಟೇಸ್ಟಿಯಾಗಿತ್ತು. ಒಂದು ಸಲ ಟ್ರೈ ಮಾಡಿದ್ರಿ ನೋಡ್ರಿ. ಇವಾಗ ಏನೈತಿ, ರಾತ್ರಿ ಮಿಕ್ಕಿದ ಹಣ್ಣು ಇತ್ತು, ನಾನು ವೇಸ್ಟ್ ಮಾಡಲಿಲ್ಲ. ಇದು ರೇಷನ್ ಅಕ್ಕಿ ಅನ್ನಲ್ಲ, ಅದಕ್ಕೆ ಈ ಥರ ಆಗೈತಿ. ಅದನ್ನ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟೆ ನಾನು. ಒಂದು ಅರ್ಧ ಉಳ್ಳಾಗಡ್ಡಿ ಹಾಕ್ಕೊಂಡು, ಈರುಳ್ಳಿನ ಹಾಕ್ಕೊಂಡು ಏನೈತಿ ಖಾರ ಹಚ್ಕೊಂಡ್ಬಿಟ್ಟೆ. ಇದಕ್ಕೆ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಂಡು. ಇದನ್ನು ಒಂದು ವೀಡಿಯೋದಾಗ ತೋರಿಸಿನಲ್ಲ, ಅದಕ್ಕೆ ನಾನು ಇದನ್ನು ವೀಡಿಯೋದಾಗ ತೋರಿಸಿಲ್ಲ. ಇದು ಒಂದು ಚೆನ್ನಾಗಿ ಬರ್ತೈತಿ, ನೀವು ಒಂದು ಸಲ ಮಾಡಿ ನೋಡಿರಿ. ಇವಾಗ ಏನೈತಿ, ನಾನು ಸರ್ವ್ ಮಾಡ್ಕೊತೀನಿ ನೋಡ್ರಿ. ಇಲ್ಲೊಂದು ಸ್ವಲ್ಪ ಬೆಂಡೆಕಾಯಿ ಹುರಿದು ತೊಗೊಂಡಿದ್ನಿ, ಅದನ್ನು ಹಚ್ಕೊತೀನಿ. ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಡು ಏನೈತಿ ಮಾಡ್ಕೊಂಡ್ಬಿಡೋದು. ಇದನ್ನು ಇಲ್ಲಿ ಖಾರ ಮಾಡಿಟ್ಕೊಂಡಿನೆಲ್ಲ ಅದನ್ನು ಹಚ್ಕೊತೀನಿ. ಇವಾಗ ಏನೈತಿ, ಅನ್ನ ಹುರಿದಿಟ್ಕೊಂಡನೆಲ್ಲ, ಒಗ್ಗರಣೆ ಅನ್ನ ಹಾಕ್ತೀವಿ ನಾವೆಲ್ಲ.
ಇದು ನಮ್ಮ ಮನ್ಯಾಗ ತುಂಬ ಸ್ಪೆಷಲ್ಲಿ ಆಗಿ ಅಂತ ಅನ್ಬೋದು. ನನ್ನ ಮಗಗೆ ನಮ್ಮ ತಮಗೆಲ್ಲ ಇಷ್ಟ ಇದೆ, ಖಂಡಪಟ್ಟಿ ಇಷ್ಟ. ರಾತ್ರಿ ಮಿಕ್ಕಿದ ಅನ್ನನ ಈ ಥರ ಮಾಡ್ತಿನ್ನೋದಂದ್ರೆ ಅವ್ರಿಗೆ ಒಂಥರ ಇಷ್ಟ. ಅದ್ರ ಸಲುವಾಗಿ ನಾನು ಯಾವಾಗಾರ ಒಂದು ಸಲ ಮಾಡೇ ಇರ್ತೇನೆ ಇದನ್ನು. ಈ ಥರ ನಂದು ಇವತ್ತಿನ ಮಧ್ಯಾಹ್ನ ಊಟ ಇದೆ. ಈ ಥರ ಮಾಡ್ಕೊಂಡನಿ. ಮಧ್ಯಾಹ್ನದ ಊಟ ಈ ಥರ ಆಗೈತಿ. ತುಂಬ ಟೇಸ್ಟಿಯಾಗಿ ಇತ್ತಂತ ಹೇಳ್ಬೋದು. ನಾವು ಬಡವರೇ ಇರಲಿ ಸಾಹುಕಾರ ಇರಲಿ ಯಾವ ಥರ ಇದ್ರೂ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನಬೇಕಲ್ಲ. ಯಾವುದಾದ್ರೂ ಸರಿ ಈ ಥರ ಮಾಡ್ಕೊಂಡು ತಿನ್ನಬೇಕು. ಹೊಟ್ಟೆ ತುಂಬ ಚೆನ್ನಾಗಿ ನೆಮ್ಮದಿಯಿಂದ ಊಟ ಮಾಡಬೇಕು. ಆವಾಗನೇ ಎಲ್ಲ ನಾವು ದುಡಿದಕ್ಕೆ ಸ್ವಾರ್ಥಕ್ಕಾಗೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸಾತೀನಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟೇಕ್ ಕೇರ್, ಬಾಯ್.